ಸಹಜ ಬೇಸಾಯ ಸಮಗ್ರ ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರೀಯ ಭದ್ರತಾ ಶೃಂಗಸಭೆ, ಭಯೋತ್ಪಾದನೆ, ಅದನ್ನು ಉತ್ತೇಜಿಸುವವರ ವಿರುದ್ಧ ಕಠಿಣ ಕ್ರಮ, ಸಚಿವ ರಾಜನಾಥ್ ಸಿಂಗ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದಿನಿಂದ 2 ದಿನ ಲಡಾಖ್ ಪ್ರವಾಸ. ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಭಾಗಿ. ದೇಶದ ಹಲವು ಭಾಗಗಳಲ್ಲಿ ಇಂದಿನಿಂದ 3 ದಿನ ವ್ಯಾಪಕ ಮಳೆ ನಿರೀಕ್ಷೆ. ಆಂಧ್ರ, ಕರ್ನಾಟಕ ಕರಾವಳಿ ಪ್ರದೇಶಗಳಲ್ಲೂ ವರುಣನ ಆರ್ಭಟ, ಹವಾಮಾನ ಇಲಾಖೆ ಮುನ್ಸೂಚನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಅಹಮದಾಬಾದ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ಸೆಣಸು. ವಾರ್ತೆಗಳ ವಿವರ. ಭಾರತ ಯಾವುದೇ ಸನ್ನಿವೇಶದಲ್ಲೂ ಭಯೋತ್ಪಾದಕ ಚಟುವಟಿಕೆಗಳನ್ನು ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಆಪರೇಷನ್ ಸಿಂಧೂರ್ ಮೂಲಕ ಇಡೀ ಜಗತ್ತಿಗೆ ರವಾನಿಸಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಭದ್ರತಾ ಶೃಂಗಸಭೆ 2.0ಯಲ್ಲಿ ಮಾತನಾಡಿದ ಅವರು, ನಮ್ಮ ನೆಲದಲ್ಲಿ ಭಯೋತ್ಪಾದಕ ದಾಳಿಗಳು ನಡೆಯುತ್ತಿದ್ದರೂ ರಾಜತಾಂತ್ರಿಕ ಹೇಳಿಕೆಗಳನ್ನು ನೀಡುತ್ತಲೇ ಇರುವಂತಹ ಹಳೆಯ ಮನಸ್ಥಿತಿಯೊಂದಿಗೆ ಭಾರತ ಮುಂದುವರಿಯುವ ದೇಶವಲ್ಲ ಎಂದು ಹೇಳಿದರು. ಭಯೋತ್ಪಾದನೆ ಮತ್ತು ಅದರ ಪ್ರಾಯೋಜಕರ ನಡುವೆ ಯಾವುದೇ ವ್ಯತ್ಯಾಸವನ್ನು ಮಾಡಬಾರದು ಎಂಬ ಸರ್ಕಾರದ ನೀತಿಯನ್ನು ರಾಜನಾಥ್ ಸಿಂಗ್ ಪುನರುಚ್ಚರಿಸಿದರು. ಪಾಕಿಸ್ತಾನವು ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ಕೇಂದ್ರವಾಗಿದೆ, ಆದರೆ ಭಾರತ ತಂತ್ರಜ್ಞಾನದ ಕೇಂದ್ರವಾಗಿದೆ ಎಂದು ವಿಶ್ಲೇಷಿಸಿದರು. ದೇಶದಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರವನ್ನು ವಿವರಿಸಿದ ರಾಜನಾಥ್ ಸಿಂಗ್, ತಂತ್ರಜ್ಞಾನವು ಭಾರತೀಯ ಸೇನಾ ಪಡೆಗಳ ಅವಿಭಾಜ್ಯ ಅಂಗವಾಗಿದೆ. ಹೊಸ ವಿಶ್ವಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ದೇಶದ ಕಾರ್ಯತಂತ್ರ ಸನ್ನದ್ದತೆಯ ಅನಿವಾರ್ಯ ಭಾಗವಾಗುತ್ತಿದೆ ಎಂದು ಹೇಳಿದರು. 2025-26 ಹಣಕಾಸು ವರ್ಷದಲ್ಲಿ ಭಾರತ ರಕ್ಷಣಾ ರಫ್ತು ದಾಖಲೆಯ 38,424 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 62ಕ್ಕಿಂತ ಹೆಚ್ಚಿನ ಬೆಳವಣಿಗೆಯನ್ನು ದಾಖಲಿಸಿದೆ. ಈ ಅಂಕಿಅಂಶಗಳನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ऐसे में मुझे पूरा विश्वास है कि आज का संवाद आने वाले समय की एक मजबूत रूपरेखा तैयार करने में भी कामयाब होगा और हमारा ऑपरेशन सिंदूर भी इसी न्यू वर्ल्ड ऑर्डर का एक सिंबल है और वह एक ऐसा मोड़ था जिसने पूरी दुनिया को यह संदेश दे दिया कि भारत अब उस पुरानी सोच के साथ चलने वाला भारत नहीं रहा, जहां हमारी धरती पर आतंकी हमले हों और हम केवल डिप्लोमेटिक होकर बयान जारी करते रहे। मनसा वाचा कर्मणा आगे बढ़ते हुए हमने कर्मणा भी अपने फर्म कमिटमेंट को दिखाया है और पूरी दुनिया ने उसे देखा है और प्रधानमंत्री मोदी के नेतृत्व में हमारी सरकार का यह स्टैंड रहा है कि किसी भी आतंकी गतिविधि को किसी भी सूरत में बर्दाश्त नहीं किया जाएगा. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಇಟಾಲಿಯ ರಕ್ಷಣಾ ಸಚಿವ ಗ್ವಿಡೋ ಕ್ರೊಸೆಟ್ಟೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಎರಡೂ ದೇಶಗಳ ನಡುವಿನ ರಕ್ಷಣಾ ಸಹಕಾರಕ್ಕೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಹೇಳಿಕೆ ನೀಡಿದೆ. ವಿಕಸನಗೊಳ್ಳುತ್ತಿರುವ ಭದ್ರತಾ ಸನ್ನಿವೇಶದ ಸಂದರ್ಭದಲ್ಲಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆಯಿದೆ. ರಾಜನಾಥ್ ಸಿಂಗ್ ಅವರು 2023ರ ಅಕ್ಟೋಬರ್ನಲ್ಲಿ ರೋಮ್ಗೆ ಭೇಟಿ ನೀಡಿದ ನಂತರ ಭಾರತ ಇಟಲಿ ನಡುವಿನ ರಕ್ಷಣಾ ಸಹಕಾರ ಮತ್ತಷ್ಟು ವಿಸ್ತರಿಸಿದ್ದು, ಇದು ಇಟಲಿ ರಕ್ಷಣಾ ಸಚಿವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಯುರೋಪ್ ಒಕ್ಕೂಟದ ರಕ್ಷಣಾ ಹಾಗೂ ಕಾರ್ಯತಂತ್ರದ ಪಾಲುದಾರಿಕೆಗೆ ಸಹಿ ಹಾಕುವುದು ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ರಕ್ಷಣಾ ಕೈಗಾರಿಕಾ ಸಹಕಾರಕ್ಕೆ ಇದು ಪುಷ್ಟಿ ಒದಗಿಸಿದೆ. मंडराल अरे भाई 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 ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದಿನಿಂದ 2 ದಿನಗಳ ಲಡಾಖ್ ಪ್ರವಾಸ ಕೈಗೊಳ್ಳಲಿದ್ದಾರೆ.
ಈ ವೇಳೆ ಅವರು ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ಮೇ 1ರಿಂದ ಪ್ರಾರಂಭವಾಗಲಿರುವ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಮೊದಲ ಅಂತಾರಾಷ್ಟೀಯ ಪ್ರದರ್ಶನದಲ್ಲಿ ಭಾಗವಹಿಸುವುದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪ್ರಪಂಚದ ವಿವಿಧ ಭಾಗಗಳಿಂದ ಭಕ್ತರು ಪ್ರದರ್ಶನದಲ್ಲಿ ಭಗವಾನ್ ಬುದ್ಧನ ಅವಶೇಷಗಳಿಗೆ ಪೂಜೆ ಸಲ್ಲಿಸಲಿದ್ದಾರೆ. ಸಂಪರ್ಕ ಹಾಗೂ ಪ್ರವಾಸೋದ್ಯಮ ವಲಯಕ್ಕೆ ಪ್ರೋತ್ಸಾಹ ಕಲ್ಪಿಸುವ ಭಾಗವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಜಮ್ಮುವಿನ ತಾವಿ ರೈಲು ನಿಲ್ದಾಣದಿಂದ ವಿಸ್ತೃತ ಶ್ರೀನಗರ ಜಮ್ಮು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಗೆ ಚಾಲನೆ ನೀಡಿದರು. ಶ್ರೀನಗರದಿಂದ ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾದವರೆಗೆ ಸಂಚರಿಸುತ್ತಿದ್ದ ಈ ರೈಲು ಈಗ ಜಮ್ಮುವಿನ ತಾವಿವರೆಗೆ ಸಂಚರಿಸಲಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ವಿಸ್ತೃತ ಮಾರ್ಗದಲ್ಲಿ ನಿಗದಿತ ಸೇವೆಗಳು ಶನಿವಾರದಿಂದ ಆರಂಭಗೊಳ್ಳಲಿವೆ. ರೈಲು 8 ಬೋಗಿಗಳ ಬದಲು 20 ಬೋಗಿಗಳೊಂದಿಗೆ ಕಾರ್ಯನಿರ್ವಹಿಸಲಿದೆ. ಈ ಮೂಲಕ ಸಾಮರ್ಥ್ಯ, ಸಂಪರ್ಕ ಮತ್ತು ಸೌಕರ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ. ಈ ರೈಲು ವಿಸ್ತರಣೆಯು ಹೆಚ್ಚಿನ ಪ್ರವಾಸಿಗರಿಗೆ ಶ್ರೀನಗರ ಮತ್ತು ಹತ್ತಿರದ ಆಕರ್ಷಕ ತಾಣಗಳನ್ನು ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ. ವಂದೇ ಭಾರತ್ ರೈಲಿನ ವಿಸ್ತರಣೆಯೊಂದಿಗೆ ಪ್ರಯಾಣಿಕರು ಜಮ್ಮು ಮತ್ತು ಶ್ರೀನಗರ ನಡುವೆ 5 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ಪ್ರಯಾಣಿಸಬಹುದಾಗಿದೆ. ಸೆಮಿ ಹೈಸ್ಪೀಡ್ ವಂದೇ ಭಾರತ್ ರೈಲುಗಳು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳನ್ನು ಹೊಂದಿದ್ದು, ರಮಣೀಯ ಕಾಶ್ಮೀರ ಕಣಿವೆಯ ಮೂಲಕ ವೇಗ, ಆರಾಮದಾಯಕ ಪ್ರಯಾಣವನ್ನು ಕಲ್ಪಿಸುತ್ತದೆ. ಸವಾಲಿನ ಭೂಪ್ರದೇಶ ಹಾಗೂ ತೀವ್ರ ಶೀತ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಲು ರೈಲನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. नगर से जम्मू तवी तक सीधी रेल सेवा प्रदान करेगी, जिससे कटरा स्टेशन पर भी ठहराव होगा. 2026-27ರ ಆರ್ಥಿಕ ವರ್ಷದಲ್ಲಿ 51,000 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ 62 ಹಡಗುಗಳನ್ನು ಸೇರಿಸುವ ಗುರಿಯನ್ನು ಭಾರತ ಹೊಂದಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಗೆ ಸಂಬಂಧಿಸಿದಂತೆ ನಿನ್ನೆ ದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಅಂತರ್ ಸಚಿವಾಲಯ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು ಬಾಹ್ಯ ಅಡೆತಡೆಗಳ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ದೇಶದ ಹಡಗು ಸಾಮರ್ಥ್ಯವನ್ನು ತುರ್ತಾಗಿ ವಿಸ್ತರಿಸುವಂತೆ ಕರೆ ನೀಡಿದರು. 59 ಹಡಗುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಭಾರತೀಯ ಶಿಪ್ಪಿಂಗ್ ಕಾರ್ಪೊರೇಷನ್ ಮತ್ತು ತೈಲ ಸಾರ್ವಜನಿಕ ವಲಯದ ಉದ್ಯಮಗಳ ನಡುವಿನ ಜಂಟಿ ಉದ್ಯಮವನ್ನು ಪರಿಶೀಲಿಸಿದ ಅವರು, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಹೇಳಿದರು. ಸೋಮನಾಥ ದೇವಾಲಯವು ಭಾರತೀಯರ ಸ್ವಾಭಿಮಾನ, ಪುಟಿದೇಳುವ ಮನಸ್ಥಿತಿ ಹಾಗೂ ಅದಮ್ಯ ಚೈತನ್ಯದ ಸಂಕೇತವಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸೋಮನಾಥ್ ಸ್ವಾಭಿಮಾನ್ ಪರ್ವಯಾತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ದೇಶವು ತನ್ನ ವೈಭವಯುತ ಭೂತಕಾಲವನ್ನು ಉಳಿಸಿಕೊಂಡು ಆಧುನಿಕ ಅಭಿವೃದ್ಧಿಯ ಹೊಸ ಯುಗವನ್ನು ಪ್ರವೇಶಿಸಿದೆ ಎಂದು ಬಣ್ಣಿಸಿದರು. ಸೋಮನಾಥ ಸ್ವಾಭಿಮಾನ್ ಪರ್ವಯಾತ್ರೆಯಡಿ ಸುಮಾರು 1,300 ಭಕ್ತರನ್ನೊಳಗೊಂಡ ವಿಶೇಷ ರೈಲು ಗುಜರಾತ್ನ ಸೋಮನಾಥ್ ದೇಗುಲಕ್ಕೆ ಪ್ರಯಾಣ ಬೆಳೆಸಿತ್ತು. ಈ ರೈಲಿಗೆ ಸಚಿವ ಶೇಖಾವತ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ದೆಹಲಿ ಸಂಸ್ಕೃತಿ ಸಚಿವ ಕಪಿಲ್ ಮಿಶ್ರಾ ಅವರು ರಾಷ್ಟ್ರ ರಾಜಧಾನಿಯ ಸಫ್ದರ್ಜಂಗ್ ರೈಲು ನಿಲ್ದಾಣದಿಂದ ಜಂಟಿಯಾಗಿ ಹಸಿರು ನಿಶಾನೆ ತೋರಿಸಿದರು. कि हम सब लोग वहाँ जाए। इस आयोजन में सरकार ने, भारत सरकार ने, दिल्ली की सरकार ने, गुजरात की सरकार ने मिलकर के आप सब लोगों के लिए व्यवस्था की। तो यात्रा में जाते हैं, कोई छोटा मोटा कहीं कोई कमी हो जाए, कोई कसर हो जाए तो उसकी चिंता मत करें। भगवान आशुतोष की, भगवान महादेव की आराधना करके, पूजा करके, वंदना करके अपने अपने परिवार के कल्याण के साथ साथ में दिल्ली और देश की सरकार और नेतृत्व जिस तरह से दिल्ली और देश को परिवर्तित करने के लिए परिश्रम कर रही है, इनकी ये साधना सफल हो, इसके लिए आप सबको बाबा से आशीर्वाद मांगते हैं. ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೈಸೂರಿನ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅಧಿಕಾರಿಗಳು ಉಪಸ್ಥಿತರಿದ್ದರು.
मुरुगन पोषण मुरुगन ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಮೇ 5ರಿಂದ 7ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಅವರೊಂದಿಗೆ ವಿಯೆಟ್ನಾಂ ಸರ್ಕಾರದ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವೂ ಇರಲಿದೆ. ಈ ವರ್ಷದ ಏಪ್ರಿಲ್ನಲ್ಲಿ ವಿಯೆಟ್ನಾಂ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇದು ಅಧ್ಯಕ್ಷ ಟೋಲಾಮ್ ಅವರ ಮೊದಲ ಭಾರತ ಭೇಟಿಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಅಧ್ಯಕ್ಷ ಟೋಲಾಮ್ ಅವರು ತಮ್ಮ ಭಾರತ ಭೇಟಿಯ ಸಮಯದಲ್ಲಿ ಬೋಧ್ಗಯಾ ಮತ್ತು ಮುಂಬೈಗೆ ಭೇಟಿ ನೀಡುವ ಯೋಜನೆಯಿದೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 92.47% ಮತದಾನವಾಗಿದೆ. ಇದು ಸ್ವಾತಂತ್ರ್ಯದ ನಂತರ ರಾಜ್ಯದಲ್ಲಿ ನಡೆದ ಅತ್ಯಧಿಕ ಮತದಾನವಾಗಿದೆ. ಎರಡನೇ ಹಂತದಲ್ಲಿ ನಿನ್ನೆ ರಾತ್ರಿ 7:45ರ ವೇಳೆಗೆ 91.66% ಮತದಾನವಾಗಿದ್ದರೆ ಏಪ್ರಿಲ್ 23ರಂದು ನಡೆದ ಮೊದಲ ಹಂತದಲ್ಲಿ 93.19% ಮತದಾನವಾಗಿದೆ. ಒಟ್ಟಾರೆ 92.47% ಮತದಾನವಾಗಿದೆ. 2011ರ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 84.72% ಮತದಾನವಾಗಿದ್ದು ಹಿಂದಿನ ದಾಖಲೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ತ್ರಿಪುರಾ 93.61% ಮತದಾನದೊಂದಿಗೆ ಅತಿ ಹೆಚ್ಚು ಮತದಾನದಲ್ಲಿ ಪಾಲ್ಗೊಂಡ ರಾಷ್ಟ್ರೀಯ ದಾಖಲೆಯನ್ನು ಹೊಂದಿದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತದಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಪಶ್ಚಿಮ ಬಂಗಾಳದ ಪ್ರತಿಯೊಬ್ಬ ಮತದಾರರಿಗೂ ಚುನಾವಣಾ ಆಯೋಗವು ಅಭಿನಂದನೆ ಸಲ್ಲಿಸುತ್ತದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿಯ ಮತ ಎಣಿಕೆ ಮೇ 4ರಂದು ನಡೆಯಲಿದೆ. ಕರ್ನಾಟಕ, ನಾಗಾಲ್ಯಾಂಡ್, ತ್ರಿಪುರಾ, ಮಹಾರಾಷ್ಟ್ರ ಮತ್ತು ಗುಜರಾತ್ ವಿಧಾನಸಭಾ ಉಪಚುನಾವಣೆಗಳ ಮತ ಎಣಿಕೆಯೂ ಕೂಡ ಅಂದೇ ನಡೆಯಲಿದೆ. ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾದ ಮದ್ದೂರಿನಲ್ಲಿ ಏಪ್ರಿಲ್ 26ರಿಂದ ನಡೆಯುತ್ತಿರುವ ಐತಿಹಾಸಿಕ ಮದ್ದೂರಮ್ಮ ದನಗಳ ಜಾತ್ರೆ ಇಂದು ಸಮಾರೋಪಗೊಳ್ಳಲಿದೆ. ಜಾತ್ರೆಗೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು, ಗ್ರಾಮಾಂತರ ಮತ್ತು ತುಮಕೂರಿನಿಂದ ಸಾವಿರಾರು ಹಳ್ಳಿ ಕಾರ್ತಳಿಯ ಎತ್ತುಗಳೊಂದಿಗೆ ರೈತರು ಆಗಮಿಸಿದ್ದಾರೆ. ಜಾತ್ರೆಯಲ್ಲಿ 40,000 ರೂಪಾಯಿಗಳಿಂದ 10 ಲಕ್ಷದವರೆಗೂ ಬೆಲೆ ಬಾಳುವ ಅತ್ಯುತ್ತಮ ತಳಿಯ ರಾಸುಗಳು ಮಾರಾಟಕ್ಕೆ ಲಭ್ಯವಿವೆ. ರಾಸುಗಳಿಗೆ ಕುಡಿಯುವ ನೀರು, ನೆರಳು ಮತ್ತು ಮೇವಿನ ವ್ಯವಸ್ಥೆ ಮಾಡಿದ್ದು ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಜಾತ್ರೆಯಲ್ಲಿ ರಾಸುಗಳ ಆಯ್ಕೆಗಾಗಿ ಸ್ಪರ್ಧೆ ನಡೆಯುತ್ತಿದ್ದು, ಹಳ್ಳಿಕಾರ್ ತಳಿಯ 100 ರಾಸುಗಳು ಹಾಗೂ ಬನ್ನೂರು ಕುರಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ಜಾತ್ರೆಗೆ ಮತ್ತಷ್ಟು ಮೆರುಗು ತಂದಿದೆ. ಈ ಕುರಿತು ದೂರದರ್ಶನದೊಂದಿಗೆ ಮದ್ದೂರು ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾ ಗೋವಿಂದ್, ಇತಿಹಾಸ ಪ್ರಸಿದ್ಧವಾಗಿರುವ ಮದ್ದೂರು ಜಾತ್ರೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ನೆಕ್ಸ್ಟು ಹಸುಗಳಲ್ಲಿ ಬಂದು ಎತ್ತು ಮತ್ತು ಹಸುಗಳಲ್ಲಿ ಪ್ರಥಮ ಚಾಂಪಿಯನು, ದ್ವಿತೀಯ, ತೃತೀಯ ಚಾಂಪಿಯನ್ ನೀಡ್ತಾ ಇದ್ದೀವಿ. ಆಮೇಲೆ ಫಸ್ಟು, ಸೆಕೆಂಡು ಮತ್ತು ತೃತೀಯ 3 ಬಹುಮಾನವನ್ನು ಪ್ರತಿ ಕಡೆಯವರಿಗೂ ಕೊಡ್ತಾ ಇದ್ದೀವಿ. ಒಟ್ಟು 39 ಪ್ರೈಸ್ ನೀಡಿದ್ದೀವಿ. ಮುಖ್ಯ ಪಶು ವೈದ್ಯಾಧಿಕಾರಿ ಡಾ ಪ್ರದೀಪ್ ಕುಮಾರ್, ಮದ್ದೂರಮ್ಮನ ಜಾತ್ರೆಯಲ್ಲಿ ಹಳ್ಳಿಕಾರ್ ಸೇರಿದಂತೆ ಉತ್ತಮ ತಳಿಗಳನ್ನು ಆಯ್ಕೆ ಮಾಡಲು ತೀರ್ಪುಗಾರರಾಗಿ ಆಗಮಿಸಿದ್ದೇವೆ. ರಾಸುಗಳ ಹಲ್ಲು, ತಳಿಯ ಗುಣ, ಜೋಡಿ ಮತ್ತು ನಡಿಗೆಯನ್ನು ಗುರುತಿಸಿ ಅಂಕ ನೀಡಲಾಗುವುದು ಎಂದರು. ಅಥವಾ ಏನಾದರೂ ಬೇರೆ ಥರ ಸಮಸ್ಯೆಗಳು, ತುಂಬ ಸಮಸ್ಯೆಗಳು ಬರ್ತವೆ, ಅದನ್ನೆಲ್ಲ ನೋಡಿ ನಾವು ಅದರಲ್ಲಿ ಯಾವುದು ಉತ್ತಮ ಜೊತೆ ಇದೆ ಅಂತೇಳಿ ಜೊತೆಗೆ ಕೊಡುವಂತಹ ಒಂದು ಪಂದ್ಯಾವಳಿ ಇದು. ಆ ಪಂದ್ಯಾವಳಿಯಲ್ಲಿ ತೀರ್ಪು ಕೊಟ್ಟು ಅದರಲ್ಲಿ ಯಾವುದು ಉತ್ತಮ ರಾಸು ಅಂತೇಳಿ, ಮತ್ತು ಇದರಲ್ಲಿ 3 ಬಹುಮಾನಗಳು ಕೂಡ ಇದೆ, ಚಾಂಪಿಯನ್ ಅಂತೇಳಿ, ಅದನ್ನು ಕೂಡ ಆಯ್ಕೆ ಮಾಡಿಕೊಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ತೀರ್ಪುಗಾರರಾಗಿ ಬಂದಿದ್ದೀವಿ. ಮಂಡ್ಯದ ಬೋರಯ್ಯ, ಅನೇಕ ತಲೆಮಾರುಗಳಿಂದ ದನಗಳು ಮತ್ತು ಕುರಿಗಳನ್ನು ಸಾಕುತ್ತಿದ್ದು ಹಲವು ಜಾತ್ರೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದರು.
15 ಲಕ್ಷ ಆದ, 8 ಲಕ್ಷ ಆದ, 10 ಲಕ್ಷ ಆದ, 6 ಲಕ್ಷ ಆದ, 5 ಲಕ್ಷ ಆದ, ಈ ಥರ ಎಲ್ಲ ಇರ್ತಾವೆ ವರಿಗಳು. ಆ ಥರ ವರಿಗಳೀಗ ಪ್ರೈಸ್ಗೆ ಹೋದ್ವಲ್ಲ ಅವೆಲ್ಲ 10 ಲಕ್ಷ, 12 ಲಕ್ಷ, 15 ಲಕ್ಷ ಈ ಥರ. ಚನ್ನಪ್ಪನದೊಡ್ಡಿಯ ಅರ್ಕೇಶ್ ಎತ್ತುಗಳ ಮಾರಾಟಕ್ಕೆ ಜಾತ್ರೆಗೆ ಆಗಮಿಸಿದ್ದು ಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲುವ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ಈಗ ಅಂಪಾಪುರಕ್ಕೆ ಹೋಗಿದ್ದು ಅಲ್ವಾ ಆಯಿತು ಮೊನ್ನೆ, ಈಗ ಇಲ್ಲಿಗೆ ಬಂದಿದ್ದೆ, ಮದ್ದೂರಿಗೆ ಬಂದಿದ್ದೆ. ಏನು ವಿಶೇಷ ಅಂದರೆ ಹಳ್ಳಿ ಕಾರ್ ಅಂದರೆ ತುಂಬ ಇದು ಮೇಡಮ್, ಕ್ರಾಸಿಂಗ್ ಮಾಡಿಸ್ತೀವಿ. ಸುಮಾರು ಒಂದು 50 ಊರಿಂದನೂ ಬರ್ತವೆ ಸುತ್ತಮುತ್ತ ಎಲ್ಲ ಕ್ರಾಸಿಂಗು. ನಮ್ಮ ತಾತ ಕಾಲದಿಂದನೂ ಫೇಮಸ್ ಆಗಿದೆ. ಗೊರವನಹಳ್ಳಿಯ ಪ್ರಸನ್ನ ಮದ್ದೂರಮ್ಮ ಜಾತ್ರೆಗೆ ತನ್ನದೇ ಆದ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪ್ರಸ್ತುತದಲ್ಲಿ ದೇಶೀಯ ತಳಿಗಳು ನಶಿಸುತ್ತಿದ್ದು ಹಳ್ಳಿಕಾರ್ ಮತ್ತು ಗಿರ್ನಂತಹ ತಳಿಗಳ ಸಾಕಾಣೆಗೆ ಪ್ರೋತ್ಸಾಹ ಅಗತ್ಯವಿದೆ ಎಂದರು. ಅಂತ ದೊಡ್ಡ ಜಾತ್ರೆ ಏನಲ್ಲ, ಆದರೂ ಕೂಡ ಇದ್ದುತ್ತಲ್ಲಿ ಈಗ 4-5 ವರ್ಷಕ್ಕೆ ತುಂಬ ಒಳ್ಳೆ ಜಾತ್ರೆ ಅನ್ಕೋಬೋದು. ಒಳ್ಳೊಳ್ಳೆ ರಾಸುಗಳು ಬಂದವೆ. ಮತ್ತು ಹಳ್ಳಿಕಾರು ಬೆಳೆಸಿ ಹಳ್ಳಿ ಉಳಿಸಿ ಅನ್ನುವಂಥ ಸಂದೇಶ ಇದರಿಂದ ಸಾರಬೇಕು. ಹಳ್ಳಿಗಳನ್ನ ಗ್ರಾಮಗಳನ್ನ ಉಳಿಸಿ ಜೊತೆಗೆ ಹಳ್ಳಿಕಾರನ್ನ ಉಳಿಸಿ ಅನ್ನುವಂಥ ಸಂದೇಶನ ಕೊಡಕ್ಕೆ ಸಲುವಾಗಾದ್ರೂ ಕೂಡ ನಾವು ಈ ಜಾತ್ರೆಯನ್ನು ಮಾಡಬೇಕಾಗತ್ತೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ. ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ್ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬಾಯ್ ಗರ್ಲ್ಸ್. ಎಲ್ಲಿ ಹೋಗ್ತಿದೀಯಾ? ಕೇಳಿಸ್ತಿಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಮೈಸೂರಿನ ಕರ್ನಾಟಕ ರಾಜ್ಯ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ವಿವಿಧ ನೃತ್ಯ ಪ್ರಕಾರಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ದೂರದರ್ಶನದೊಂದಿಗೆ ಸಂಗೀತ ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಎಂಜಿ ಮಂಜುನಾಥ್ ವಿಶ್ವ ನೃತ್ಯ ದಿನದ ಪ್ರಯುಕ್ತ ಭರತನಾಟ್ಯ, ಸಂಗೀತ ಮತ್ತು ನಾಟಕ ವಿಭಾಗಗಳ ವಿದ್ಯಾರ್ಥಿಗಳಿಂದ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಅಧ್ಯಯನದ ಜತೆ ಪ್ರದರ್ಶನ ಕಲೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಇವತ್ತು ಕೆಲವರು ಭರತನಾಟ್ಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ ಮತ್ತು ಕೆಲವರು ಸಂಗೀತ ಪ್ರಸ್ತುತಪಡಿಸಲಿದ್ದಾರೆ. ಹಾಗೆ ಇವತ್ತೊಂದು ಕಂಚುಗನ್ನಡಿ ಎನ್ನುವ ಒಂದು ನಾಟಕ ಪ್ರದರ್ಶನವೂ ಇವತ್ತು ನಡೀತಾ ಇದೆ. ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರತಿ ತಿಂಗಳು ಇಂಥ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ. ಮುಂದಿನ ದಿನಗಳಲ್ಲೂ ಇದನ್ನು ನಾವು ನಡೆಸ್ಕೊಂಡು ಬರ್ತೇವೆ. ವಿದ್ಯಾರ್ಥಿನಿ ಸಹನ ವಿಶ್ವ ನೃತ್ಯ ದಿನದ ಅಂಗವಾಗಿ ತೋಡಿಯ ಮಂಗಲಂ ತಿಲ್ಲಾನ ನೃತ್ಯ ಪ್ರದರ್ಶನ ಮಾಡಲಾಯಿತು. ಒಬ್ಬ ನೃತ್ಯ ಪಟುವಿಗೆ ವಿಶ್ವ ನೃತ್ಯ ದಿನದಂದು ಪ್ರದರ್ಶನ ನೀಡುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ನೃತ್ಯ ಬಂಧಗಳನ್ನ ಮಾಡಿದ್ವಿ. ಈ ಒಳ್ಳೆ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು. ಈ ದಿನ ನಮಗೆ ಅವಕಾಶ ಸಿಕ್ಕಿದೆ. ಎಲ್ರಿಗೂ ಈ ಅವಕಾಶ ಸಿಕ್ಕಲ್ಲ. ಒಬ್ಬರು ಡಾನ್ಸರ್ ಅಂತ ಅಂದ ತಕ್ಷಣ ವರ್ಲ್ಡ್ ಡಾನ್ಸ್ ಡೇ ದಿನ ನಾವು ಏನು ಮಾಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ದಿನ ನನಗೆ ಡಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ತುಂಬ ಒಂಥರ ಲಕ್ಕಿ ಡೇ ಅಂತ ಹೇಳ್ಬೋದು. ವಿದ್ಯಾರ್ಥಿ ಶಾಂತಕುಮಾರ್ ಕಾಲೇಜಿನ ವಿದ್ಯಾರ್ಥಿ ಬಳಗದಿಂದ ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಪುಷ್ಪಾಂಜಲಿ ಮತ್ತು ಸ್ವರಜತಿ ನೃತ್ಯ ಪ್ರಕಾರಗಳ ಪ್ರದರ್ಶನ ನೀಡಿದ್ದೇವೆ. ನೃತ್ಯ ಪ್ರಕಾರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದ್ದು ಪುರುಷರು ಸಹ ಸಮಾನವಾಗಿ ಭಾಗವಹಿಸುವಂತಾಗಬೇಕು ಎಂದರು. ಹಾಗಾಗಿ ನಮಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿ ಮೈಸೂರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಮೊದಲಿಗೆ ಪುಷ್ಪಾಂಜಲಿ, ನಂತರ ಸ್ವರಜತಿ, ನಂತರ ತಿಲ್ಲಾನ, ಕೆಲವೊಂದು ಮಾರ್ಗಂ ಪದ್ಧತಿಯಲ್ಲಿರುವ ನೃತ್ಯಗಳನ್ನು ಮಾಡಿದ್ದೇವೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಇಂದೋರ್ ಅಹಮದಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 35 ಕಾರ್ಮಿಕರನ್ನು ಹೊತ್ತೊಯ್ಯುತ್ತಿದ್ದ ಪಿಕಪ್ ಟ್ರಕ್ ಪಲ್ಟಿಯಾಗಿ ಎಸ್ಯುವಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 3 ಮಕ್ಕಳು ಸೇರಿದಂತೆ 12 ಜನರು ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ.
ನಿನ್ನೆ ರಾತ್ರಿ 8:30 ಸುಮಾರಿಗೆ ಟಿರ್ಲಾ ಪ್ರದೇಶದ ಚಿಖಾಲಿಯಾ ಘಾಟ್ ಬಳಿ ಈ ಅಪಘಾತ ಸಂಭವಿಸಿದೆ. ದುರ್ಘಟನೆಯಲ್ಲಿ 12 ಮಂದಿ ಮೃತಪಟ್ಟಿದ್ದು, ಇನ್ನೂ 12 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 10 ಮಂದಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಇಂದೋರ್ಗೆ ಸ್ಥಳಾಂತರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾವಿನ ಬಗ್ಗೆ ಸಂತಾಪ ವ್ಯಕ್ತಪಡಿಸಿದ್ದು, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಅವರು ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿಗಳ ಪರಿಹಾರ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಸಂತಾಪ ಸೂಚಿಸಿದ್ದು, ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ, ಗಂಭೀರವಾಗಿ ಗಾಯಗೊಂಡವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಕಲಬುರಗಿ ಎಂದರೆ ಸಾಮಾನ್ಯವಾಗಿ ಬಿಸಿಲು ಮತ್ತು ಬರದ ನಾಡು ಎಂಬ ಅಭಿಪ್ರಾಯವಿದೆ. ಬೇಸಿಗೆ ಬಂತೆಂದರೆ ಮನೆಯಿಂದ ಹೊರಗೆ ಬರಲು ಜನರು ಹಿಂಜರಿಯುವಷ್ಟು ಉಷ್ಣಾಂಶವಿರುತ್ತದೆ. ಆದರೆ ಜಿಲ್ಲೆಯ ಜೇವರ್ಗಿಯ ಎಳವಾರ ಗ್ರಾಮದ ಯುವ ರೈತ ವಿಜಯಕುಮಾರ್ ಪಾಟೀಲ್ ಬಿರು ಬೇಸಿಗೆಯಲ್ಲಿಯೂ ಎಳ್ಳು ಬೆಳೆಯುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕಲಬುರಗಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ರಾಜ್ಯದ ಜಿಲ್ಲೆಗಳಲ್ಲಿ ಒಂದು. ತಾಪಮಾನ ಹೆಚ್ಚಿರುವ ಕಾರಣ ಬಹುತೇಕ ರೈತರು ಈ ಅವಧಿಯಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುತ್ತಾರೆ. ಆದರೆ ಜೇವರ್ಗಿ ತಾಲೂಕಿನ ಎಳವಾರ ಗ್ರಾಮದ ಯುವ ರೈತ ವಿಜಯಕುಮಾರ್ ಪಾಟೀಲ್ ಬೇಸಿಗೆಯಲ್ಲೂ ಎಳ್ಳು ಬೆಳೆಯುವ ಮೂಲಕ ಗಮನ ಸೆಳೆದಿದ್ದಾರೆ. ಪದವಿ ಶಿಕ್ಷಣ ಪೂರ್ಣಗೊಳಿಸಿರುವ ವಿಜಯಕುಮಾರ್ ಪಾಟೀಲ್ ಆರಂಭದಲ್ಲಿ ಗುತ್ತಿಗೆದಾರರಾಗಿ ಜೀವನ ಆರಂಭಿಸಿದ್ದರು. ಆದರೆ ತಮ್ಮ ಹಿರಿಯರ ಜಮೀನು ಮತ್ತು ಕೃಷಿ ಪರಂಪರೆ ಮುಂದುವರೆಸುವ ಉದ್ದೇಶದಿಂದ ಕೃಷಿಯತ್ತ ಮುಖ ಮಾಡಿದರು. ತಮ್ಮ ಪರಿಶ್ರಮ, ಹೊಸತನ ಮತ್ತು ಕೃಷಿಯ ಮೇಲಿನ ಆಸಕ್ತಿಯಿಂದ ಬೇಸಿಗೆಯಲ್ಲಿ ಎಳ್ಳು ಬೆಳೆದು ಜಿಲ್ಲೆಯಷ್ಟೇ ಅಲ್ಲದೆ ಇಡೀ ರಾಜ್ಯದ ರೈತರಿಗೆ ಮಾದರಿಯಾಗಿದ್ದಾರೆ. ಮಳೆಗಾಲದಲ್ಲಿ ಹತ್ತಿ, ತೊಗರಿ ಸೇರಿ ವಿವಿಧ ಬೆಳೆಗಳನ್ನು ಬೆಳೆಯುವುದರ ಜತೆಗೆ ಬೇಸಿಗೆ ಕಾಲದಲ್ಲಿ ಪ್ರತಿ ಎಕರೆಗೆ ಸುಮಾರು 3 ರಿಂದ 4 ಕ್ವಿಂಟಾಲ್ವರೆಗೆ ಎಳ್ಳು ಬೆಳೆಯುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೇವಲ ಎಳ್ಳು ಬೆಳೆಯುವುದಕ್ಕೆ ಸೀಮಿತವಾಗದೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಿದ್ಧಪಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳೂ ಸೇರಿ ಹೊರ ರಾಜ್ಯಗಳ ರೈತರಿಗೆ ಸರಬರಾಜು ಮಾಡುತ್ತಿದ್ದಾರೆ. ಜತೆಗೆ ರಾಜ್ಯದ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ರೈತರಿಗೆ ಎಳ್ಳು ಬೆಳೆಯುವ ವಿಧಾನ, ನೀರಿನ ಸಮರ್ಪಕ ಬಳಕೆ, ಬೀಜದ ಆಯ್ಕೆ, ರೋಗ ನಿರ್ವಹಣೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಕುರಿತು ಅರಿವು ಮೂಡಿಸುತ್ತಿದ್ದು, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಜ್ಞಾನವಿದ್ದಲ್ಲಿ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂಬ ಸಂದೇಶ ಸಾರುತ್ತಿದ್ದಾರೆ. ವಿಜಯಕುಮಾರ್ ಅವರ ಈ ಸಾಧನೆ ಗುರುತಿಸಿರುವ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶ್ರೇಷ್ಠ ಕೃಷಿ ಪ್ರಶಸ್ತಿ ಹಾಗೂ ಕೃಷಿ ಪಂಡಿತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕೃಷಿ ಹೊಂಡ, ನೀರಾವರಿ ಪೈಪ್ಗಳು ಅಳವಡಿಸಿರುವುದು ಸೇರಿದಂತೆ ಸರ್ಕಾರದಿಂದ ಲಭ್ಯವಿರುವ ವಿವಿಧ ಯೋಜನೆಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿರುವ ವಿಜಯಕುಮಾರ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ 2 ಎಕರೆ ಪ್ರದೇಶದಲ್ಲಿ ಮೀನಿನ ಹೊಂಡ ನಿರ್ಮಿಸಿ ಕೃಷಿಯೊಂದಿಗೆ ಮೀನು ಸಾಕಾಣಿಕೆ ಮಾಡುತ್ತಿದ್ದಾರೆ. ಡಿಜಿಟಲ್ ಯುಗಕ್ಕೆ ತಕ್ಕಂತೆ ತಮ್ಮ ಕೃಷಿ ಉತ್ಪನ್ನಗಳ ಮಾರಾಟದಲ್ಲೂ ಹೊಸ ವಿಧಾನ ಅಳವಡಿಸಿಕೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರೈತರು ದೂರವಾಣಿ ಮೂಲಕ ಸಂಪರ್ಕಿಸಿ ಎಳ್ಳಿನ ಬಿತ್ತನೆ ಬೀಜಗಳಿಗೆ ಬೇಡಿಕೆ ಇಡುತ್ತಿದ್ದು, ಡಿಜಿಟಲ್ ಮಾರುಕಟ್ಟೆಯನ್ನು ವೃದ್ಧಿಸಿಕೊಂಡಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಮಲ್ಲಪ್ಪ,
ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಬೇಸಿಗೆಯಲ್ಲಿ ಯಾವುದೇ ಬೆಳೆ ಬೆಳೆಯುವುದಕ್ಕೆ ಮುಂದಾಗುತ್ತಿರಲಿಲ್ಲ. ಆದರೆ ವಿಜಯಕುಮಾರ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಪಡೆದು ಎಳ್ಳು ಬೆಳೆದು ಉತ್ತಮ ಇಳುವರಿ ಪಡೆದು ಯಶಸ್ವಿ ಕೃಷಿಕರಾಗಿದ್ದಾರೆ ಎಂದರು. ನೂತನ ತಂತ್ರಜ್ಞಾನಗಳನ್ನು ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡು ಈ ವರ್ಷ ಅವರ ಒಂದು ಬೆಳವಣಿಗೆಯನ್ನು ಗುರುತಿಸಿ ಅವರ ರೈತ ಸೇವೆಯನ್ನು ಗುರುತಿಸಿ ಈ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅವರಿಗೆ ಜಿಲ್ಲೆಯ ಶ್ರೇಷ್ಠ ಕೃಷಿ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಬೇಸಿಗೆ ಬೆಳೆಗಾಗಿ ಎಳ್ಳು ಮತ್ತು ಔಡಲ ಇದರ ಜೊತೆಗೆ ಅಲಸಂದಿ ಬೆಳೆಯನ್ನು ಕೂಡ ಬೇಸಿಗೆ ಬೆಳೆಯಾಗಿ ಬೆಳೆಯಲು ನಾವು ಅವರಿಗೆ ನೂತನ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ರೈತ ವಿಜಯಕುಮಾರ್ ಪಾಟೀಲ್ ಕೃಷಿ ವಿಜ್ಞಾನಿಗಳ ನೆರವಿನಿಂದ ಆರಂಭದಲ್ಲಿ 10 ಎಕರೆ ಪ್ರದೇಶದಲ್ಲಿ 42 ಕ್ವಿಂಟಾಲ್ ಎಳ್ಳು ಬೆಳೆದಿದ್ದೇನೆ. ತಮ್ಮ ಕೃಷಿ ಚಟುವಟಿಕೆ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರವಾಗಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿ ಹೊರ ರಾಜ್ಯಗಳಿಂದ ಬಿತ್ತನೆ ಬೀಜಕ್ಕೆ ಬೇಡಿಕೆ ಬರುತ್ತಿದೆ. ಉತ್ತಮ ಲಾಭ ಪಡೆದುಕೊಳ್ಳುತ್ತಿದ್ದೇನೆ ಎಂದರು. ಮಾಡಂತವ ಹಾರ್ವೆಸ್ಟ್ ಮಷಿನ್ಲೇನೆ ಮಾಡಿಸಿನ್ರಿ. ಅಂದ್ರೆ ಲೇಬರ್ ಕಮ್ಮಿ ಆಗಂತದ. ನಾನು ಎಲ್ಲ ನೋಡೋದು ಲೇಬರ್ ಕಮ್ಮಿ ಆಗ್ಬೇಕು ರೈತರಿಗೆ. ಆ ಥರ ನಾ ಮಾಡ್ಕೊಂಡು ನಾನು ಸಕ್ಸಸ್ ಆದ್ಮ್ಯಾಗ ರೈತರಿಗೆ ನಾ ಹೇಳ್ಕೊಂತ ಹೊಂಟೀನಿ. ಆಮೇಲೆ ನಾ ಬೀಜ ಕೊಡೋದು ಒಂದೇ ಅಲ್ಲ, ಅದ್ರದ್ದೆಲ್ಲ ಮಾಹಿತಿ ಹೇಳ್ತೀನಿ ಎಲ್ಲ ರೈತರಿಗೆ. ಯಾವ ಥರ ಬಿತ್ತಬೇಕು, ಯಾವ ಟೈಮ್ನಾಗ ಬಿತ್ತಬೇಕು. ಅದು ಆ್ಯಕ್ಚುಲಿ ಸೂಕ್ತ ಬಿತ್ತದಂದ್ರೆ ಡಿಸೆಂಬರ್ ಲಾಸ್ಟ್ ವೀಕ್ ಹಿಡಿದು ಫೆಬ್ರವರಿ ಲಾಸ್ಟ್ ವೀಕ್ ತನಕ ಆರಾಮ್ ಬಿತ್ತಬೋದು. ನಿಮಗೆ 90 ದಿನದಾಗ ಬರ್ತದ. ಅವ್ರು ಒಂದು 4 ನೀರು ಕೊಟ್ಟರೆ ಮುಗಿದೋಯ್ತ್ರಿ, ಮತ್ತೇನು ಬೇಕಾಗಲ್ಲ. ಕೃಷಿಕ ಸಿದ್ದಣ್ಣ ಔರಾದ್ ವಿಜಯಕುಮಾರ್ ಪಾಟೀಲ್ ಅವರು ಎಳ್ಳು ಬೆಳೆಯುತ್ತಿದ್ದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಅವರ ಹೊಲಕ್ಕೆ ಬರುವ ನೂರಾರು ರೈತರು ಎಳ್ಳು ಬೆಳೆ ಬೆಳೆಯಲು ತರಬೇತಿ ಪಡೆಯುತ್ತಿದ್ದಾರೆ ಎಂದರು. ಬೆಳೆ ತೊಗೊಂಡು ಮತ್ತೆ ನೀರಾವರಿ ಇದ್ದರೆ ನೀರಾವರಿ ಮಾಡ್ಲತ್ತಾರ, ನೀರಾವರಿ ಇಲ್ಲದ್ರೆ ಒಣ ಬೇಸಾಯನೂ ಮಾಡ್ಲತ್ತಾರ. ಮಾಡಿ ಎಲ್ಲ ಮಾಲು ತೊಗೊಳಕತ್ತಾರ. ಸಾವುಕಾರ ಕೇಳಿ ನೋಡಿ ಹೊಲಗಳು ದಿನ ಬಂದು ನೋಡಿ ಹೋಗ್ತಾರೆ. ನಮ್ಮೂರಲ್ಲಿ ಎಳವಾರದರೆ ಬಂದು ನೋಡಿ, ಸುತ್ತಿನ ಹಳ್ಳಿಯರನ್ನು ಬಂದು ನೋಡಿ ಹೊಲಗಳು ನೋಡಿ ಮಾಲ್ ಈ ಬೆಳೆದು ನಡೆದ ನಮ್ಮ ಬೆಲೆ. ಅವ್ರ ಮಾತು ನೋಡ್ತಾರೆ, ಅವ್ರ ಬಳಿ ಕೇಳ್ತಾರೆ ಏನೇನು ಹಾಕ್ಬೇಕು ಏನೇನಿಲ್ಲ ಅಂತ ಎಲ್ಲ ಅವರು ವಿಚಾರ ಮಾಡಿ ಹೇಳಿದ್ಮೇಲೆ ಎಲ್ಲ ಜನ. ದೇಶದ ಹಲವಾರು ಭಾಗಗಳಲ್ಲಿ ಈ ವಾರ ಗುಡುಗು, ಮಿಂಚು ಮತ್ತು ಬಿರುಗಾಳಿಯೊಂದಿಗೆ ವ್ಯಾಪಕ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶದ ಕೆಲವು ಭಾಗಗಳು ಮತ್ತು ದಕ್ಷಿಣ ರಾಜ್ಯಗಳಲ್ಲಿಯೂ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಏತನ್ಮಧ್ಯೆ ಬಿಹಾರ, ಜಾರ್ಖಂಡ್, ಒಡಿಶಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ದೆಹಲಿ, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಈ ಮಧ್ಯೆ ಆಂಧ್ರಪ್ರದೇಶದ ಕರಾವಳಿ, ಕರ್ನಾಟಕ ಕರಾವಳಿ, ಒಡಿಶಾ ಮತ್ತು ತಮಿಳುನಾಡಿನ ಪ್ರತ್ಯೇಕ ಪ್ರದೇಶಗಳಲ್ಲಿ ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರಿಯುವ ನಿರೀಕ್ಷೆಯಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ T20 ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಸ್ಥಿರ ಪ್ರದರ್ಶನ ನೀಡುತ್ತಿರುವ ಬೆಂಗಳೂರು ತಂಡ ತನ್ನ ಪ್ಲೇ ಆಫ್ ಪ್ರವೇಶವನ್ನು ಇನ್ನಷ್ಟು ಸುಗಮ ಮಾಡಿಕೊಳ್ಳುವ ಗುರಿಯಲ್ಲಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ 6 ವಿಕೆಟ್ಗಳಿಂದ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸಿದೆ. ಇದರೊಂದಿಗೆ ಒಟ್ಟಾರೆ 12 ಅಂಕ ಗಳಿಸಿ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಭದ್ರತಾ ಶೃಂಗಸಭೆ, ಭಯೋತ್ಪಾದನೆ, ಅದನ್ನು ಉತ್ತೇಜಿಸುವವರ ವಿರುದ್ಧ ಕಠಿಣ ಕ್ರಮ, ಸಚಿವ ರಾಜನಾಥ್ ಸಿಂಗ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದಿನಿಂದ 2 ದಿನ ಲಡಾಖ್ ಪ್ರವಾಸ, ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಭಾಗಿ. ದೇಶದ ಹಲವು ಭಾಗಗಳಲ್ಲಿ ಇಂದಿನಿಂದ 3 ದಿನ ವ್ಯಾಪಕ ಮಳೆ ನಿರೀಕ್ಷೆ, ಆಂಧ್ರ, ಕರ್ನಾಟಕ ಕರಾವಳಿ ಪ್ರದೇಶಗಳಲ್ಲೂ ವರುಣನ ಆರ್ಭಟ, ಹವಾಮಾನ ಇಲಾಖೆ ಮುನ್ಸೂಚನೆ. ಮತ್ತು ಐಪಿಎಲ್ T20 ಕ್ರಿಕೆಟ್, ಅಹಮದಾಬಾದ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ಸೆಣಸು. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.
ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.